ಹಿರಿಯರು ನಮ್ಮನ್ನ ಎನ್ಕರೇಜ್ ಮಾಡೋದು ಹಿರಿಯರು ದುನಿಯಾದಲ್ಲಿ ಬೆಳಿಬೇಕು ಅಂದ್ರೆ ದುಡಿಬೇಕು. ಓ ರಿಯಲ್ ಕ್ಯಾರೆಕ್ಟರ್ ಕೊಟ್ಟಿರಂಗವ್ರೆ ರಿಯಲ್ ಅಲ್ಲ, ಅವನಿ ವರ್ಲ್ಡ್ ನೇ ಬಿಟ್ಟು ಹೋಗ್ಬಿಡ್ಬೇಕು. ಮೈ ತೋರ್ಸೋರಿಗೆ 6 ಪ್ಯಾಕ್ ಬೇಕು, ಜುಬ್ಬ ಹಾಕೊಂಡು ನಾನು ಡಯಟ್ ಮಾಡ್ತಿದ್ದೀನಿ ಅಂದ್ಬಿಟ್ಟು ರೋಲ್ಗಳು ತರಿಸ್ಕೊಳ್ಳೋದು, ಚಿಕನ್ ರೋಲ್ ಅಂತೆ ಅದು ಇದು ಅಂತ. ನಿನ್ ತಂಗಿಯರ ಜೀವನ ಚೆನ್ನಾಗಿರ್ಬೇಕು ಅಂತ ನಿನಗಿದ್ರೆ ದಯವಿಟ್ಟು ಹೊರಟೋಗು. ಆಗಲ್ಲ ಬಿಡಿ, ಆಗಲ್ಲ ಬಿಡಿ, ಲೆವೆಲ್ಗೆ ಆಗಿಲ್ಲ ಅಜ್ಜ ಕೊಟ್ಬಿಟ್ಟ. ಇದೇ ಕಾಂಟ್ರವರ್ಸಿ ಹೇಳಿಕೆ ಅಂದ್ರೆ ಇದೆ. ಕಾಂಟ್ರವರ್ಸಿ ಮಾಡ್ಕೊಂಡು ಕುಖ್ಯಾತಿ ಆಗ್ತೀಯೋ, ಕಾಂಪ್ರಮೈಸ್ ಮಾಡ್ಕೊಂಡು ಪ್ರಖ್ಯಾತಿ ಆಗ್ತೀಯೋ ಡಿಸೈಡ್ ಮಾಡು. ಆಮೇಲೆ ನೋಡಿದ್ರೆ ಬಡ ಕಾಣಿಸ್ತಾನೆ ಸರ್. ಕಿರಣ್ ರಾಜ್ ಅವರು ಡೇ ಅಂಡ್ ನೈಟ್ ಕಷ್ಟ ಪಡ್ತಾ ಇದಾರೆ. ಅವ್ರಿಗೆ ಕರೆಕ್ಟ್ ಆಗಿ ಫುಡ್ ಕೊಡ್ತಿರ್ಲಿಲ್ಲ, ಡಯಟ್ ಅಂತ ಹೇಳಿ ಇದು ಮಾಡ್ತಾ ಇದ್ದಾರೆ. ಯಾರೇ ಅದು ರಾಣಿ? ಭೀಮಾ ಸಿನಿಮಾದಲ್ಲಿ ಗಿರಿಜಾ ಅನ್ನೋ ಕ್ಯಾರೆಕ್ಟರ್ ಹೆಂಗಾಯ್ತು, ಕಾಕ್ರೋಚ್ ಅಂತ ಹೆಂಗ್ ಬಂದ, ಕಾಕ್ರೋಚ್ ಅಂತ ಕ್ಯಾರೆಕ್ಟರ್ ಹೈಲೈಟ್ ಆಯ್ತು. ಡ್ರ್ಯಾಗನ್ ಮಂಜು ಕ್ಯಾರೆಕ್ಟರ್, ಡ್ರ್ಯಾಗನ್ ಮಂಜು. ಇವಾಗ ನೆಕ್ಸ್ಟ್ ರಾಣಿ ಆದ್ಮೇಲೆ ಬಾಲ. ಹಾಯ್ ಹಲೋ ನಮಸ್ತೆ, ಕನ್ನಡ ಫಿಲ್ಮ್ ಕಾಲೇಜ್ಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಎಸ್, ಇವತ್ತು ನಮ್ಮ ಜೊತೆ ರಾಣಿ ಸಿನಿಮಾ ಚಿತ್ರತಂಡ ಜೊತೆಗಿತ್ತು. ಆದ್ರೆ ಇದು ಜೊತೆಗೆ ಇನ್ನೊಬ್ರು ಆಡ್ ಆಗಿದ್ದಾರೆ. ಅದೇ ಒಂದು ಚಿತ್ರತಂಡದ ಒಂದು ಭಾಗ ಆಗಿರೋ ಒಂದು ಕ್ಯಾರೆಕ್ಟರ್. ಇಷ್ಟು ದಿನ ಅವರು ಇಲ್ಲೂ ನನ್ನ ಜೊತೆ ಪ್ರಾಂಕ್ ಮಾಡಿರೋ ವಿಡಿಯೋಸ್ ನೋಡಿರ್ತೀರ, ನಾನು ಅವ್ರು ಸೇರಿ. ಇದ್ರ ಜೊತೆಗೆ ಇವತ್ತು ಆಂಕರಿಂಗು ಮಾಡ್ತಾ ಇದ್ರು. ಆದ್ರೆ ಇವತ್ತು ಅವರು ಆ ಕಡೆ ಕೂತಿದ್ರೆ, ನಾನು ಈ ಕಡೆ ಕೂತಿದ್ದೀನಿ. ಅನಿಲ್ ಯಾದವ್ ಅವ್ರ ಜೊತೆ. ಏನಾಯ್ತು? ಏನ್ ಸರ್ ಇದು ಈ ತರ ಎಂಟ್ರಿ? ಚಿರಾ ಒಂದು ಸೆಟ್ ಅಲ್ಲಿ ನೋಡಿದ್ರೆ ನಾಗಿಣಿ ಬೆಳಗ್ಗೆ ಬರೋನು ಕ್ಯಾರಮನಲ್ಲಿ ಆಯ್ ಗುಡ್ ಮಾರ್ನಿಂಗ್ ಚಿರ ಅನ್ನೋದು ಹಿಂಗೆ ಕಣ್ ಮಾಡ್ಕೊಂಡ್ಬಿಡೋನು, ಹಿಂಗ್ ಕಣ್ ಹಿಂಗ ಅನ್ನೋನು. ಬಾಲ ಕ್ಯಾರೆಕ್ಟರ್ ಬಟ್ ಅದ್ಭುತವಾಗಿ ಆಕ್ಟ್ ಮಾಡಿದಾನೆ, ಅದ್ಭುತವಾಗಿ ಕಾಣಿಸ್ತಾರೆ. ಬಟ್ ಅದೇನ್ಕೋ ಗೊತ್ತಿಲ್ಲ, ಈ ಪ್ರೊಡಕ್ಷನ್ ಮ್ಯಾನೇಜರ್ಗಳು ಸುಮಾರು ಜನ ಹೀರೋಗಳಾಗ್ಬಿಟ್ರು, ಮೀಡಿಯಾದಲ್ಲಿ ಇದ್ದವರು ಹೀರೋಗಳಾಗ್ತಿದ್ದಾರೆ. ನೆಕ್ಸ್ಟ್ ಹೀರೋ ಆಗ್ತಿದ್ದಾರೆ ಅಂತ ಅನ್ಸ್ತಿದೆ. ಪ್ರಾಂಕ್ ಮಾಡಿದೀವಿ ಎಷ್ಟೊಂದು. ಹೌದು, ಫುಲ್ ಡಿಸೆಂಟ್ ಇಲ್ಲ. ಇವತ್ತು ಕ್ಯಾಮೆರಾ ಈ ಕಡೆ ಕೂತ್ಕೊಂಡಿದ್ದ ಫುಲ್ ಡಿಸೆಂಟ್, ಕಾಂಟ್ರವರ್ಸಿ ಬೇಡ. ಖುಷಿ ಆಯ್ತು. ನಾನು ಯಾವ್ದೇ ಕೋಆರ್ಡಿನೇಟ್ ಮಾಡಕ್ ಬಂದಿಲ್ಲ, ಯಾವ್ದೇ ಮೀಡಿಯಾ ಇದರಿಂದ ಬಂದಿಲ್ಲ. ನಾನು ಕಲಾವಿದನಾಗಿ ಬಂದಿರೋದು, ಆರ್ಟಿಸ್ಟ್ ಆಗಿ ಬಂದಿದ್ದೀನಿ. ಯಾರು ಏನು ಕಾಂಟ್ರವರ್ಸಿ ಮಾಡಕ್ ಬಂದಿಲ್ಲ. ನಾನು ಯಾವತ್ತು ಕಾಂಟ್ರವರ್ಸಿ ಮಾಡಿದ್ದೀನಿ ನೀರಜ್? ನಿಮಗೆ ಗೊತ್ತಿಲ್ಲ, ಪ್ರಾಂಕ್ ಮಾಡಿದ್ದೀನಿ. ಕ್ವಶನ್ಸ್ ಕೇಳ್ಬೇಕಾರೆ ಅದ್ ಮೇ ಬಿ ಕಾಂಟ್ರವರ್ಸಿ ಆಗ್ಬಿಡ್ತಿದ್ದೇನೆ ಅಷ್ಟೇ ಅಲ್ವಾ? ಅಂದ್ರೆ ಸತ್ಯ ಬಾಯ್ ಬಿಡಿಸ್ತಿದ್ದೆ ಮುಂಜಾನೆ. ಹೌದೌದು, ಎದುರುಗಡೆ ಇರೋ ಕಡೆ. ಸೊ ಇವತ್ತು ನಾನು ಆ ಪೊಸಿಷನ್ ಗೊತ್ತಿರೋದ ಫಸ್ಟ್, ಬಟ್ ಅದು ನಿನ್ನ ಬಾಯಲ್ಲಿ ಹೇಳಬಾರ್ದು ಅಂತ ಬೇರೆ ಬಾಯಲ್ಲಿ ಹೇಳ್ತಿದ್ದೆ. ಸತ್ಯ ಯಾವ್ದು ಬೇಡ ಅಲ್ಲ ಇವತ್ತು ನಂದು ಏನ್ ಸತ್ಯ ಐತೆ ಅಲ್ವಾ? ಎಲ್ಲಾ ಸತ್ಯ ಕರ್ನಾಟಕ ಜನತೆಗೆ ಗೊತ್ತು. ಹೌದು, ಆಕ್ಟಿಂಗ್ ನಾನೆಲ್ಲ ಮದುವೆ ಆಗಿಲ್ಲ ಅಂತ ಪಾಪ ಎಲ್ಲರಿಗೂ. ಸರ್ ಏನಕ್ಕೆ ಸರ್ ಆತರ ಒಂದು ಈ ಮಂಜಣ್ಣ ಯಾಕೆ ಮದುವೆ ಆಗಿಲ್ಲ ಅನ್ನೋದು ನಾನು ಹೇಳ್ತೀನಿ. ಅವ್ರ ಇಂಟೆನ್ಷನ್ ಏನು ಅಂದ್ರೆ, ನಾನು ಮದುವೆ ಆದ್ರೆ ನನ್ನ ಜೀವನನ ಫ್ಯಾಮಿಲಿಗೆ ಕೊಡ್ಬೇಕಾಗತ್ತೆ, ಬಟ್ ನನ್ನ ಬದುಕಿರುವಂತದ್ದು ಕಲಾವಿದನಾಗಿ ಜನರನ್ನ ರಂಜಿಸೋದು. ಸೊ ಹಂಗಾಗಿ ಅವರ ಜೀವನ ಪರ್ಯಂತ ಕಲಾವಿದನಾಗಿ ರಂಜಿಸ್ಬೇಕು. ನಾಲ್ಕೈದು ಜನ ಮದುವೆ ಆಗೋರು ಆಗಲ್ಲ ಬಿಡಿ, ಆಗಲ್ಲ ಬಿಡಿ, ಲೆವೆಲ್ಗೆ ಆಗಿಲ್ಲ ಅಜ್ಜ ಕೊಟ್ಬಿಟ್ಟ. ಇದೇ ಕಾಂಟ್ರವರ್ಸಿ ಹೇಳಿಕೆ ಅಂದ್ರೆ ಇದೆ. ಅಲ್ಲ ಪಾಪ ಅವ್ರು ಏನೋ ಹೇಳಕ್ ಬರ್ತಿದ್ರು, ಅವ್ನಿಗೆ ಗ್ಯಾಪ್ ಅಲ್ಲಿ ಬಂದು ತೋರಿಸಿ. ಬೆಳಗ್ಗೆ ಬಂದ್ ಕೂಡಲೇನೆ ಅದೇ ಗಡ್ಡ ಬೆಳಗಾಯ್ತಲ್ವಾ, ಯಾವಾಗ ಮದುವೆ ಅಂತ ಬಂದ್ರು. ಬಟ್ ಇಲ್ಲ, ಹುಡುಕ್ತಿದಾರೆ ಮನೆಯಲ್ಲಿ. ಯಾರಾದ್ರೂ ಅಪ್ಲಿಕೇಶನ್ ಆಗ್ಬೋದು, ಹಾಕ್ತಿದಾರೆ, ಅಪ್ಲಿಕೇಶನ್ಸ್ ಬರ್ತಿದೆ. ಆಮೇಲೆ ನಾವು ಅಪ್ಲಿಕೇಶನ್ ನಮ್ದು ಇದು ಕೊಡ್ತೀವಲ್ಲ, PDF, ಅಂದ್ರೆ ನಮ್ದು ಪ್ರೊಫೈಲ್. ನಾವು MBA ಓದಿಲ್ಲ, ಇಂಜಿನಿಯರ್ ಓದಿಲ್ಲ, ಕಲಾವಿದನಾಗಿ ಅನ್ಬಿಟ್ಟು ಒಂದಷ್ಟು ಸೀನ್ ಕೊಡ್ತೀವಿ. ಇನ್ಸ್ಟಾಗ್ರಾಮ್ ಇವಾಗೆಲ್ಲ ಏನು ಅಂತಂದ್ರೆ, ಫಸ್ಟ್ ಎಲ್ಲ ಬರೀ 2 ಫೋಟೋ ಇವಾಗೆಲ್ಲ. ಒಂದ್ ನಿಮಿಷ, ಯೂಶಲಿ ನೀವು ಫೋಟೋ ಕೊಡ್ಬೇಕಾದ್ರೆ ಯಾವ್ದು ಕೊಡ್ತೀರಾ? ಯಾರಾದ್ರೂ ಕುತ್ತಿಗೆ ಇದ್ ಮಾಡಿರೋದು ಮಾಮೂಲಿ ನಿಮ್ದು ಆ ತರದೇ ಇರುತ್ತೆ, ಸ್ಕ್ರಾಪ್ ಆತರ ಫೋಟೋಗಳು ಆ ತರದೆಲ್ಲ ಇನ್ಸ್ಟಾಗ್ರಾಮ್ ಐಡಿನೇ ಕಳ್ಸ್ಬಿಡ್ತೀವಿ. ಆಮೇಲೆ ನಮ್ದು ಗೂಗಲ್ ಪ್ರೊಫೈಲೇ ಕಳ್ಸ್ಬಿಡ್ತೀವಿ, ಡೀಟೇಲ್ ಅಲ್ಲೇ ಸಿಕ್ಬಿಡುತ್ತೆ. ನಿಮ್ಗೆ ಇದುವರೆಗೂ ಸಾಫ್ಟ್ ಕ್ಯಾರೆಕ್ಟರ್ ಸಿಕ್ಕಿಲ್ಲ ಅಲ್ವಾ? ಸಿಕ್ಕಿದಾವೆ, ಬಟ್ ಹೈಲೈಟ್ ಆಗಿಲ್ಲ, ಬರೀ ಇವೇ ಹೈಲೈಟ್ ಆಗಿಲ್ಲ. ಅಂದ್ರೆ ಜನಗಳಿಗೆ ಕೆಟ್ಟದೇ ಬೇಗ ತಗೋತಾರೆ, ಒಳ್ಳೇದನ್ನ ಬೇಗ ತಗೋತಾ ಇಲ್ಲ ಅಲ್ವಾ? ಖಂಡಿತವಾಗಿ. ಎಸ್, ಹೇಳಿ ನಿಮ್ಮ ಒಂದು ಕ್ಯಾರೆಕ್ಟರ್ ಬಗ್ಗೆ. ಇಷ್ಟು ದಿನ ಬೇರೆ ತರ ಇರೋ, ಇವತ್ತಿಂದ ಬೇರೆ ತರ ಇನ್ಮೇಲೆ
ರೈನ್ಬೋ ಆಕ್ಚುಲ್ ಆಗಿ ಈ ವೈಟ್ ಆಗಿರೋ ಸುಮಾರು ಜನ ಕೇಳ್ತಾ ಅನಿಲ್ಗೆ ಅಂತ ವಯಸ್ಸಾಗಿಲ್ಲ ಇನ್ನು ಹುಡುಗನೇ ಇನ್ನು 18 ಈಗ ಮುಂದಿನ ವರ್ಷ 19 ತುಂಬಾ ಚಾನ್ಸಸ್ ಇದೆ ಅಂತ ಅನ್ಕೊಂಡಿದೀನಿ ಬಟ್ 19 ಇದು ಕಾಂಟ್ರವರ್ಸಿ ಅಂದ್ರೆ ಹೇಳಿ. ಸೊ ಕ್ಯಾರೆಕ್ಟರ್ಗೋಸ್ಕರ ನಾನು ಕಲರ್ ಹಾಕಿದ್ದು ಅದಕ್ಕಾಗಿರುವಂತದ್ದು ವೈಟ್ ಕಲರ್ ರೈನ್ಬೋ ಬಾಲ ಒಂದು ನೆಗೆಟಿವ್ ಶೇಡ್ ಕ್ಯಾರೆಕ್ಟರ್. ಇವ್ರ ಮುಂದೆ ಏನೋ ಒಂದು ಪರ್ಫಾರ್ಮ್ ಮಾಡುವಂತ ಪ್ರಯತ್ನ ಮಾಡಿದೀನಿ ಅಂತ ಅನ್ಕೊಂತೀನಿ. ಯಾಕಂದ್ರೆ ನಮ್ಮ ಆಕ್ಚುಲ್ ಆಗಿ ಸಿನಿಮಾದಲ್ಲಿ ನಿಮಗೆ ಪರ್ಫಾರ್ಮೆನ್ಸ್ ಮಾಡುವಂತಹ ಆರ್ಟಿಸ್ಟ್ಗಳು ರಿಜಿಸ್ಟರ್ ಆಗಿರುವಂತಹ ಆರ್ಟಿಸ್ಟ್ಗಳು ತುಂಬಾ ಜನ ಇದ್ದಾರೆ. ಡೈರೆಕ್ಟ್ ಬರ್ದಿರುವಂತಹ ಕಥೆ ಹೆಂಗಿದೆ ಏನಕ್ಕೆ ನಿಮಗೆ ಒಂದು ಸೀನಲ್ಲಿ ಒಂದು ಕ್ಯಾರೆಕ್ಟರ್ ಬಂದೋಯ್ತು ಅಂದ್ರೆ ನೀವು ಸಿನಿಮಾದಿಂದ ಹೊರಗಡೆ ಬಂದಾಗ ನಿಮಗೆ ಆ ಸೀನಲ್ಲಿ ಕಾಣಿಸಿರ್ಬೋದು. ಹೊರಗಡೆ ಬಂದಾಗ ಆ ಹುಡುಗ ಎಲ್ಲಾದ್ರೂ ಕಾಣಿಸ್ತಂದ್ರೆ ನೀವು ರಿಜಿಸ್ಟರ್ ಮಾಡ್ತೀರಾ, ನೀನ್ ಆ ಕ್ಯಾರೆಕ್ಟರ್ ಮಾಡಿದ್ಯಲ್ಲ ನೀನ್ ಆ ಸೀನಲ್ಲಿ ಮಾಡಿದ್ಯಲ್ಲ. ಅದು ಕತೆಗಿರುವಂತಹ ತಾಕತ್ತು. ನಿಮಗೆ ಕತೆ ಅದ್ಭುತವಾಗಿದ್ದಾಗ ಅದ್ರಲ್ಲಿ ಬರುವಂತಹ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ರಿಜಿಸ್ಟರ್ ಆಗುತ್ತೆ. ಆ ರೀತಿನಲ್ಲಿ ನಂದು ಒಂದು ಕ್ಯಾರೆಕ್ಟರ್ ಇಡೀ ಸಿನಿಮಾ ಇದ್ದೀನಿ. ಖಂಡಿತವಾಗ್ಲೂ ಸಿಕ್ತಿದ್ದು ಒಂದು ನನಗೆ ಗುರುವೇಂದ್ರ ಸರ್, ಗುರುತೇಶ್ ಶೆಟ್ಟಿ ಸರ್, ಮುಂಚೆ ಅವರಿಗೆ ಗುರುವೇಂದ್ರ ಶೆಟ್ಟಿ ಅಂತಿದ್ರು. ಸೊ ಗುರುತೇಶ್ ಶೆಟ್ಟಿ ಸರ್ ನನಗೆ ಮುಂಚೆಯಿಂದನೂ ಪರಿಚಯ ಇದ್ರು. ಅವ್ರ ಟೀಮಲ್ಲಿ ಒಡನಾಟ ಇರೋದ್ರಿಂದ ಮಗ ಇದ್ರಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ನೀನ್ ಮಾಡ್ಬೇಕು ಅಷ್ಟೇ ಹೇಳಿದ್ ನನಗೆ. ಮತ್ತೊಂದು ನಾನೇನು ಕೇಳಿಲ್ಲ. ಕೇಳುವಂತ ದೊಡ್ಡ ಕಲಾವಿದನೂ ಅಲ್ಲ. ಡೈರೆಕ್ಟರ್ ಕರ್ ನನಗೆ ಒಂದು ಚಾನ್ಸ್ ಕೊಡ್ತಾರೆ ಅಂದಾಗ ಓಕೆ ಸರ್ ನಾನು ಮಾಡ್ತೀನಿ. ಬಟ್ ಅವ್ರನ್ನ ನನ್ನನ್ನು ನೋಡಿ ಇಲ್ಲ ಈ ಕ್ಯಾರೆಕ್ಟರ್ ನೀನೇ ಮಾಡ್ಬೇಕು ಅಂತ ಹೇಳಿ ಮಾಡ್ತಿರೋಂಥ ಕ್ಯಾರೆಕ್ಟರ್ ತುಂಬಾ ಖುಷಿ ಆಯ್ತು. ಒಂದು ನನಗೆ ತುಂಬಾ ಇಷ್ಟ ಆಗಿದ್ದು ಏನು ಅಂತ ಹೇಳ್ತೀನಿ, ಮಂಜು ನಿಮ್ಗೆ ನೆನಪಿರ್ಬೋದು, ಆರ್.ಆರ್. ನಗರ್ ಕ್ಲಬ್ ಅಲ್ಲಿ ನರೇಷನ್ ಮಾಡಿದಾಗ ನೀವು ಬಂದಿದ್ರ? ಇಲ್ಲ. ಅಂದ್ರೆ ಅದು ಕ್ಲಬ್ ಅಲ್ಲಿ ನರೇಷನ್ ಮಾತ್ರ ಮಾಡಿದ್ರ? ನರೇಷನ್ ಮಾತ್ರ ಮಾಡಿದ್ರು. ಆಲ್ಮೋಸ್ಟ್ ಇಲ್ಲ ಬೇರೆ ಅವತ್ತು ಆಲ್ಮೋಸ್ಟ್ ಅಲ್ಲಿ ಸಿನಿಮಾದಲ್ಲಿ ಪರ್ಫಾರ್ಮ್ ಮಾಡುವಂತಹ ಎಲ್ಲಾ ಆರ್ಟಿಸ್ಟ್ ನ ಕೂರಿಸ್ಬಿಟ್ಟು ಕತೆ ಹೇಳ್ತಾ ಇದ್ದಾರೆ. ಅಲ್ಲಿದ್ದಂತಹ ಅವರವರ ಕ್ಯಾರೆಕ್ಟರ್ ಪಾತ್ರ ಮಾಡುವಂತ ಕಲಾವಿದರಿಗೆ ಎಲ್ರಿಗೂ ಈ ಕ್ಯಾರೆಕ್ಟರ್ ನಿಂದು, ಈ ಕ್ಯಾರೆಕ್ಟರ್ ನಿಂದು, ಈ ಕ್ಯಾರೆಕ್ಟರ್ ಬಾಲ ಕ್ಯಾರೆಕ್ಟರ್ ಬಗ್ಗೆ ಕಥೆಯಲ್ಲಿ ಬಂದು ಹೋಗ್ತಾ ಇದೆ. ಬಟ್ ಅಲ್ಲಿ ಯಾರಿಗೂ ಗೊತ್ತಿಲ್ಲ ಬಾಲ ಕ್ಯಾರೆಕ್ಟರ್ ನಾನು ಮಾಡ್ತೀನಿ ಅಂತ ಹೇಳಿ. ಅಲ್ಲಿ ಇದ್ದವರೆಲ್ಲ ಫಸ್ಟ್ ಕೇಳಿದ್ದು ಇವನ್ ಧರ್ಮಣ್ಣ ಆಗಿರ್ಬೋದು, ಕಿರಣ್ ರಾಜ್ ಅವರು ಆಗಿರ್ಬೋದು, ಪ್ರತಿಯೊಬ್ರು ಬಿಟ್ವೀನ್ ಅಲ್ಲಿ ನನ್ಗೆ ಯಾಕೆ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಕೊಟ್ರಿ, ಈ ಪಾತ್ರ ನನ್ಗೆ ಕೊಡಬೇಕಿತ್ತಲ್ಲ ಅಂತ ನಾನು ಆಕ್ಚುಲಿ ಬಂದವರೆಲ್ಲ ಕೇಳಿದ್ದು. ಫಸ್ಟ್ ಡೇ ಶೂಟ್ ಹೋಗಿದ್ದೀನಿ HMT ಲೇಔಟ್ ಅಲ್ಲಿ. ಕಮಿಷನರ್ ಬರ್ತಾರೆ, ಆ ತರದ ಒಂದು ಸೀನ್ ಇತ್ತು. ಕ್ಯಾರವಾನ್ ಅಲ್ಲಿ ಕೂತಿದ್ವಿ, ಬಂದ್ರು, ಇಂಟ್ರೊಡ್ಯೂಸ್ ಆಯ್ತು, ಮಾತಾಡಿದ್ವಿ ಎಲ್ಲ. ಇವ್ರು ಕ್ಯಾರೆಕ್ಟರ್ ಮಾಡ್ತಿದಾರೆ ಅನ್ನೋದು ಗೊತ್ತಿಲ್ಲ. ಬಂದ್ ನಾರ್ಮಲ್ ಆಗಿ ಮಾತಾಡ್ಸಿದ್ರು. ಅದಾದ್ಮೇಲೆ ಮೇಕಪ್ ಹೋಗಿ ಕಲರ್ ಎಲ್ಲ ಮಾಡಿಸ್ಕೊಂಡು ಬಂದ್ರು. ನಾನು ಕ್ಯಾರೆಕ್ಟರ್ ಮಾಡ್ತಿದ್ದೀನಿ ಅಂತಂದ್ರು. ಅಲ್ಲಿ ಬಂದಾದ್ಮೇಲೆ ಇವ್ರ ಮ್ಯಾನರಿಸಮ್ ಲೈಕ್ ಒಂದಷ್ಟು ಮಾಡ್ಕೊಂಡಿದ್ರು, ಚೇಂಜಸ್ ಎಲ್ಲ ಮಾಡ್ಕೊಂಡಿದ್ರು. ಆಮೇಲೆ ವಿಭಿನ್ನವಾಗಿ ನಾನೇನೋ ಮಾಡ್ಬೇಕಲ್ಲ ಅನ್ನೋ ರೀತಿ. ಅಂದ್ರೆ ಅದನ್ನ ನೋಡಿದ್ರೇನೆ ಅಸಹ್ಯ ಅನ್ಸ್ಬೇಕು. ಅದನ್ನ ನೋಡಿದ್ರೇನೆ ಆ ರೀತಿ ಮಾಡ್ಕೊಂಬಿಟ್ಟಿದ್ದ, ಮೋಲ್ಡ್ ಮಾಡ್ಕೊಂಬಿಟ್ಟಿದ್ದ ಕ್ಯಾರೆಕ್ಟರ್. ಅದೇ ಡೈರೆಕ್ಟರ್ ಜೊತೆ ಕೂತು ಒಂದಷ್ಟು ಮೋಲ್ಡ್ ಮಾಡ್ಕೊಂಬಿಟ್ಟಿದ್ದ. ಬಟ್ ಆ ಡಿಫ್ರೆನ್ಸ್ ಇತ್ತಲ್ಲ, ಅದು ನನ್ಗೆ ಅದ್ಭುತ ಅನ್ಸ್ತು. ಅದಾದ್ಮೇಲೆ ನಾನು ಕೇಳಿದೆ, ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಕೊಡಬಹುದು, ಇದು ಕೊಡಬಹುದಿತ್ತಲ್ಲ ಅಂತ. ಅದೇ ಆ ಸಿಟ್ಟಿಂಗ್ ಅಲ್ಲಿ ತುಂಬಾ ಜನ ಕೇಳಿದ್ದು ಬಾಲ ಕ್ಯಾರೆಕ್ಟರ್ ಯಾರು ಮಾಡ್ತಾರೆ. ನನಗಲ್ಲ ಅನ್ಸಿದ್ದು ಓಕೆ ಎಲ್ರಿಗೂ ಈ ಕ್ಯಾರೆಕ್ಟರ್ ಇಷ್ಟ ಆಗ್ತಿದೆ. ಅವ್ನು ಏನು ಕೇಳಿದ ಖುಷಿಯಾಗಿದ್ದ. ಅನಿಲ್ ಏನು ಕೇಳಿದ್ರು ಗೊತ್ತಾ, ಈ ಸಿನಿಮಾ ನೋಡ್ ಬಂದಾದ್ಮೇಲೆ ಎಲ್ಲಾ ಪಾತ್ರಗಳು ನೆನಪಿರುತ್ತೆ ಅಂತ. ಎಲ್ಲದಕ್ಕಿಂತ ಇವನ್ ಪಾತ್ರ ತುಂಬಾನೇ ನೆನಪು ಹೈಲೈಟ್ ಆಗುತ್ತೆ. ಅದಕ್ಕೆ ಅವ್ನು ಫಸ್ಟ್ ಹೇಳ್ಕೊಂಡಿದ್ದು ನನ್ನ ಕ್ಯಾರೆಕ್ಟರ್ ಚೆನ್ನಾಗಿರುತ್ತೆ, ಈ ಪಾತ್ರ ಲೆನ್ಸ್ ಹಾಕೊಂಡಿದ್ರು ತುಂಬಾ ಇರಿಟೇಟ್ ಆಗ್ತಾ ಇತ್ತು ಅವನಿಗೆ. ಆಮೇಲೆ ಮೇಂಟೈನ್ ಮಾಡಿದ್ರು. ಲೆನ್ಸ್ ಹಾಕೊಂಡಿದ್ರು, ಯಾರೋ ಒಬ್ರು ನೆನಪಾಯ್ತು ಅನ್ಬಿಟ್ಟು 3 ತಿಂಗಳು ಆ ಲೆನ್ಸ್ ಕಿತ್ತಿಲ್ಲ. ಯಾರು ಸರ್ ಅದು? ನೆನಪಾದ್ರೆ ಯಾರು ಸರ್ ಅದು? ಲೆನ್ಸ್ ಅಂತ ಅಂದ್ರೆ ಯೂಶುವಲಿ ಕ್ಯಾಮ್ರಾ ಲೆನ್ಸ್ ಅಲ್ಲ ತಾನೆ? ಕ್ಯಾಮ್ರಾ ಲೆನ್ಸ್ ಅಲ್ಲ, ಕಾಂಟ್ಯಾಕ್ಟ್ ಲೆನ್ಸ್ ಅಂತ ಅಂದ್ರೆ ನಿಮಗೆ ಒಂದು ಕಣ್ಣು ನಾರ್ಮಲ್ ಇರುತ್ತೆ, ಇನ್ನೊಂದು ಕಣ್ಣು ಅಂದ್ರೆ ಕ್ಯಾರೆಕ್ಟರ್ ನಿಮ್ಗೆ ಏನೋ ಒಂದು ಅಂದ್ರೆ ನನ್ನ ಕ್ಯಾರೆಕ್ಟರ್ ನ ಸಿನಿಮಾ ನೋಡಿದಾಗ ಥೂ ಅಂತೇಳಿ ಬೈಬೇಕು. ನೀವು ನನಗೆ ಬೈಕೊಂಡ್ರಿ ಅಂದ್ರೆ ನನ್ ಗೆದ್ದೆ. ಅಂದ್ರೆ ಅದು ಮ್ಯಾನರಿಸಮ್ ಅಲ್ಲಿ ಆಗಿರ್ಬೋದು, ಆಕ್ಟಿಂಗ್ ಅಲ್ಲಿ ಆಗಿರ್ಬೋದು, ಆ ರೀತಿನಲ್ಲಿ ಮಾಡಿರೋದು. ಡಿಫ್ರೆಂಟ್ ಆಗಿ ಒಂದಷ್ಟು ಮ್ಯಾನರಿಸಮ್ ಟ್ರೈ ಮಾಡಿರುವಂತದ್ದು. ಆ ಲೆನ್ಸ್ ಮಾತ್ರ ತುಂಬಾ ಟಾರ್ಚರ್. ಎಂಟ್ರಿ ಕೊಟ್ನಲ್ಲ, ನನಗೆ ಬಹಳ ಇಷ್ಟ. ಕಣ್ಣು ಇನ್ನೂ ಆ ಲೆನ್ಸ್ ಹಾಕೊಂಡು ಕಲರಿಂಗ್ ಹಾಕೊಂಡು ಅದು ಬೇರೆನೆ ಮಾಡಿ ಆಕ್ಟ್ ಮಾಡ್ಲೇಬೇಕು. ಆಕ್ಚುಲಿ ನಾನು ಆ ವಿಷಯ ಕೇಳ್ಬಿಡ್ತೀನಿ ಸರ್. ಯಾರೇ ಒಬ್ರು ಇಷ್ಟು ದೊಡ್ಡ ಸಿನಿಮಾಗಳು ದೊಡ್ಡ ಸಿನಿಮಾಗಳು ಮಾಡಿದ್ದಾರೆ ಮಂಜು ಸರ್. ಇವತ್ತು ನಿಮ್ ಸಣ್ಣ ಕ್ಯಾರೆಕ್ಟರ್ ನಿಮ್ಗೆ ಈಗ ಇವತ್ತು ಹೊಸದೇ ಇರ್ಬೋದು, ಬಟ್ ಅವರು ಅಷ್ಟು ಡೆಡಿಕೇಟ್ ಮಾಡಿ ನಾನು ಅವ್ರ ಜೊತೆ ಕೂತ್ಕೊಂತೀನಿ, ಇಂಟರ್ವ್ಯೂ ಮಾಡ್ತೀನಿ ಅಂತ ಬಂದಿದ್ದಾರೆ ಸರ್. ಅದೇ ಅಲ್ವಾ ಸರ್, ಇವಾಗ ಹೊಸೊಬ್ಬ ಕಲಾವಿದ ಒಬ್ಬ ಬರ್ತಾನೆ ಅಂದಾಗ ಇಂತ ಹಿರಿಯರು ನಮ್ಮನ್ನ ಎನ್ಕರೇಜ್ ಮಾಡೋದು. ಹಿರಿಯರು ಹತ್ತತ್ರ ಸಿನಿಮಾ ಮಾಡಿದ್ದಾರೆ ಸರ್, 200+ ಮಾಡಿದ್ದಾರೆ. ನಾವು ಬಂದಿದೀವಿ ಅಂದಾಗ ಎನ್ಕರೇಜ್ ಮಾಡೋದಕ್ಕೆ ಎಷ್ಟು ಜನ ಮಾಡ್ತಾರೆ. ನಾನು ಇಂಡಸ್ಟ್ರಿನಲ್ಲಿ ಸುಮಾರು ವರ್ಷದಿಂದ ಅಂದ್ರೆ ಬ್ಯಾಕ್ ಆಫ್ ಕ್ಯಾಮ್ರಾ ನಾನು ಸುಮಾರು ಮಾಡಿರೋದ್ರಿಂದ ಎಷ್ಟೋ ಜನ ಈ ತರ ಎನ್ಕರೇಜ್ ಮಾಡಿರೋ ನೋಡಿಲ್ಲ. ಕ್ಯಾಮ್ರಾ ಮತ್ತೆ ಸುಮಾರು ಜನ ಡೌಗಳು ಮಾಡ್ತಾರೆ, ನಾನು ನೋಡಿದೀನಿ ಇಲ್ಲ. ಬಟ್
ಮಾಡ್ತೀವಿ ಅಂದಾಗ ಜೊತೆಲಿ ನಿಂತ್ಕೊಂಡು ಸಪೋರ್ಟ್ ಮಾಡೋದಿಲ್ಲ. ಆ ತರ ತಂಡನ ನೀವು ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರಲ್ಲೂ ನೋಡ್ತೀರಾ, ಇನ್ಕ್ಲೂಡಿಂಗ್ ಕಿರಣ್ ರಾಜ್ ಆಗಿರ್ಬೋದು. ಕಿರಣ್ ರಾಜ್ ಅವ್ರ ಬಗ್ಗೆ ಮೀನ್ ಲೈಕ್ ಈ ಸಿನಿಮಾ ಹೀರೋ ಅಂತ ನಾನು ಹೇಳ್ತಿಲ್ಲ. ಕಿರಣ್ ರಾಜ್ ಅವರು ಸೆಟ್ಟಿಗೆ ಬಂದ್ರು ಅಂದ್ರೆ ಪ್ರತಿಯೊಂದು ಫ್ರೇಮ್ ಅಲ್ಲೂ ಈ ತರ ಮಾಡೋಣ, ಈ ತರ ಇದ್ರೆ ಹೆಂಗಿರುತ್ತೆ ಡಿಸ್ಕಸ್ ಮಾಡೋರು. ಬಟ್ ಸಿನಿಮಾ ಹೀರೋ ಆದಂತ ಅಂದ್ರೆ ಗುರು ನನ್ನ ಕ್ಯಾರೆಕ್ಟರ್ ಚೆನ್ನಾಗಿದೆ, ನಾನು ಹೈಲೈಟ್ ಆಗ್ತೀನಿ ಅನ್ನೋದು ಮಾತ್ರ ಮೈಂಡ್ ಅಲ್ಲಿ ಇಟ್ಕೊಂಡು ಮಾಡ್ತಾರೆ. ಇವ್ರು ಹಂಗಿಲ್ಲ. ಬಟ್ ಸೀನ್ಸ್ ಅಲ್ಲಿ ಕೆಲವೊಬ್ರು ಕಲಾವಿದರು ಅಂದ್ರೆ ಆಡ್ ಮಾಡೋರು, ಅಂದ್ರೆ ಸ್ಪಾಟ್ ಅಲ್ಲಿ ಇಂಪ್ರೂವೈಸೇಷನ್ ಆಗಿರೋದು. ಕಿರಣ್ ಡಿಸ್ಕಸ್ ಮಾಡೋರು, ಈ ರೀತಿ ಮಾಡಿದ್ರೆ ಹೆಂಗಿರುತ್ತೆ, ಈ ರೀತಿ ಮಾಡಿದ್ರೆ ಹೇಗಿರುತ್ತೆ ಅನ್ನೋದು ಆನ್ ಸ್ಪಾಟ್ ಅಲ್ಲಿ ಇಂಪ್ರೂವೈಸೇಷನ್ ಆಗಿ ಅವಾಗ ಬೇರೆ ಕಲಾವಿದರಿಗೂ ಖುಷಿ ಆಗ್ತಿತ್ತು. ಇವಾಗ ಪ್ರತಿಯೊಬ್ರು ಆ ಕಲಾವಿದನೇ ಅವನೇ ಯೋಚನೆ ಮಾಡ್ಕೊಂಡು ಅವ್ನ ಕ್ಯಾರೆಕ್ಟರ್ ಆಯ್ತು, ಬೇರೆ ಹಂಗ ಆಗಲ್ಲ. ಗಿವ್ ಅಂಡ್ ಟೇಕ್ ಪಾಲಿಸಿ ಅಂದ್ರೆ 4-5 ಜನ ಒಂದ್ ಸೀನ್ ಅಲ್ಲಿ ಇದ್ರು ಅಂದ್ರೆ 4-5 ಜನ ತುಂಬಾ ಚೆನ್ನಾಗಿ ಮಾಡಿದ್ರೇನೆ ಆ ಸೀನ್ ಚೆನ್ನಾಗಲ್ಲ. ಇಡೀ ಸಿನಿಮಾದಲ್ಲಿ ಇರೋರು ಎಲ್ಲ ಇನ್ವಾಲ್ವ್ ಆಗಿ ಇಡೀ ಸಿನಿಮಾದವ್ರು ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲ ಕಲಾವಿದರು ಸೇರ್ಕೊಂಡ್ರೆ ಒಂದು ಅದ್ಭುತ ಸಿನಿಮಾ ಆಗೋದು. ಬಟ್ ಆ ವಿಚಾರದಲ್ಲಿ ನನಗೆ ಅಂದ್ರೆ ನಾವು ಅಂದ್ರೆ ಹೊಸಬರು ಅಂತಲ್ಲ, ನಾವ್ ಇವಾಗ ಹೊಸಬ್ರು ಅಲ್ವಾ. ನಾವ್ ಇಂಡಸ್ಟ್ರಿಗೆ ಬರ್ಬೇಕಾದ್ರೆ ನಾನ್ ಫಸ್ಟ್ ಬರ್ಬೇಕಾದ್ರೆ ಹೊಸಬನೇ, ಅವಾಗೂ ಫಸ್ಟ್ ಸಿನಿಮಾ ಅಲ್ವಾ. ಅವಾಗ ನನಗೆ ಯಾರೋ ಒಬ್ರು ಹೆಲ್ಪ್ ಮಾಡಿರ್ತಾರಲ್ವಾ, ನನಗೆ ಯಾರೋ ಕೈ ಹಿಡಿದಿರ್ತಾರೆ, ನಮ್ಗೆ ಯಾರೋ ಒಬ್ರು ಎಂಕರೇಜ್ ಮಾಡಿರ್ತಾರೆ. ಅದಕ್ಕೆ ಇಷ್ಟು ಸಿನಿಮಾಗಳಾಯ್ತು. ಹಾಗಾಗಿ ಪ್ರತಿಯೊಬ್ರು ಎಲ್ರೂ ಕಲಾವಿದ್ರೆ ಈಕ್ವಲ್. ಈ ಸಿನಿಮಾದಲ್ಲಿ ನೀನು ಭೀಮಾ ಸಿನಿಮಾದಲ್ಲಿ ಗಿರಿಜಾ ಅನ್ನೋ ಕ್ಯಾರೆಕ್ಟರ್ ಹೆಂಗಾಯ್ತು, ಕಾಕ್ರೋಚ್ ಅಂತ ಹೆಂಗ್ ಬಂದ, ಕಾಕ್ರೋಚ್ ಕ್ಯಾರೆಕ್ಟರ್ ಹೈಲೈಟ್ ಆಯ್ತು. ಡ್ರ್ಯಾಗನ್ ಮಂಜು, ಇವಾಗ ನೆಕ್ಸ್ಟ್ ರಾಣಿ ಆದ್ಮೇಲೆ ಬಾಲ. ಅದೇನ್ ಮಾಡಿದ್ರೆ ಈಗ ತೋರಿಸ್ಬೇಕು ಅಂತ ಬಾಲ. ಮಾತಾಡ್ತಾ ಮಾತಾಡ್ತಾ ಒಂದು ಫ್ರೇಮ್ ಅಲ್ಲಿ ಮಾಡ್ತೀನಿ, ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಷ್ಟೇ. ಪರ್ಟಿಕ್ಯುಲರ್ ಆಗಿರ್ಬಾರ್ದು, ಬರ್ಬೇಕಂಗೆ. ಹೇಳಿ, ಈ ಸಿನಿಮಾದಲ್ಲಿ ಅದ್ ಬಿಟ್ಟು ಏನೇನ್ ಮಾಡಿದೀರಾ ನೀವು? ಅದನ್ನ ಬಿಟ್ಟು ಆಕ್ಟಿಂಗ್ ಮಾಡಿದ್ದೀನಿ, ಬೇರೆ ಏನು ಮಾಡಿಲ್ಲ. ಸುಮಾರು ಜನ ಕೇಳ್ತಾ ಇದ್ರು ಬಾಲ ಕ್ಯಾರೆಕ್ಟರ್ ಯಾರು ಮಾಡ್ತೀರಿ ಯಾರು ಮಾಡ್ತೀರಿ. ಡೈರೆಕ್ಟಿಂಗ್ ನನ್ ತೋರಿಸಿದಾಗ ಮೀನ್ ಆ ಎಕ್ಸೈಟ್ಮೆಂಟ್ ಇತ್ತು ಗೊತ್ತಾ ಎಲ್ರಿಗೂ. ಅದು ನನಗೆ ಖುಷಿ ಆಗಿದ್ದು, ಆಕ್ಚುಲ್ ಆಗಿ ನನಗೆ ಖುಷಿ ಆಗಿದೆ. ಅಂದ್ರೆ ಪ್ರತಿಯೊಬ್ರು ಈ ಕ್ಯಾರೆಕ್ಟರ್ ನಾನ್ ಮಾಡ್ಬೇಕಿತ್ತು ಅಂತ ಹೇಳಿ ಕೇಳ್ತಿದ್ರು. ಅವಾಗ ನಾನ್ ಮಾಡ್ತೀನಿ ಅಂದಾಗ ಎಲ್ಲರೂ ಬಂದು ಹೇಳಿದ್ರು ಇಲ್ಲ ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂತ ಹೇಳಿ. ಈವನ್ ಶೂಟ್ ಆಗೋ ಟೈಮಲ್ಲಿ ಇಫ್ ಐ ಆಮ್ ನಾಟ್ ರಾಂಗ್, ಧರ್ಮಣ್ಣ ಆಕ್ಚುಲಿ ಕ್ಯಾಮ್ರಾ ಮುಂದೆ ಕೂತ್ಕೊಂಡಿದ್ರು, ಯಶೆಟ್ಟಿ ಅವ್ರು ಬಂದು ಕ್ಯಾಮ್ರಾ ಮುಂದೆ ಕೂತ್ಕೊಂಡಿದ್ರು, ಏನ್ ಮಾಡ್ತಿದ್ದಾನೆ ನೋಡೋಣ. ಸೊ ಅದು ನನ್ಗೆ ನಿಜವಲ್ಲೂ ಖುಷಿ ಕೊಡ್ತು. ನಾನು ಅನ್ಕೊಂಡೆ ಓಕೆ ಈ ಕ್ಯಾರೆಕ್ಟರ್ ಒಂದು ವೈಟೇಜ್ ಇದೆ, ಜನ ಗುರ್ತಿಸ್ತಾರೆ ಅಂತ ಹೇಳಿ. ಅಲ್ಲಿಂದ ಅದು ಆ ತರನೇ ಒಂದು ಎಲ್ಲರಿಗೂ ಮನ್ಸಿಗೆ ಮುಟ್ಟಿದೆ ಅಥವಾ ಇಷ್ಟ ಆಗಿದೆ ಆ ಕ್ಯಾರೆಕ್ಟರ್. ಸೊ ನಿಮಗೆ ಇದು ಪ್ಲೇ ಮಾಡ್ಬೇಕಾಗಿದ್ರೆ ಏನೆಲ್ಲ ಪ್ರಿಪರೇಷನ್ಸ್ ಮಾಡ್ಕೊಂಡ್ರ ಪ್ರೊಸೆಸ್? ಸರ್ ನಾನು ಪ್ರಿಪರೇಷನ್ ಅಂತ ಏನು ಮಾಡ್ಲಿಲ್ಲ, ಸಿಂಪಲ್ ಡೈರೆಕ್ಟ್ ಹೇಳಿದ್ರು ಮಗ ನೀನ್ ವೈಟ್ ಶೀಟ್ ಆಗ್ಬಾ, ಹೇಳ್ತೀನಿ ಬಂದ್ ಮಾಡು. ಡೈರೆಕ್ಟರ್ ನನ್ಗೆ ಯಾವ ರೀತಿ ಕೇಳ್ತೀರೋ ನಾವು ಆ ರೀತಿ ಹೋಗಿ ನಿಂತ್ಕೊಂಡ್ಬಿಡ್ಬೇಕು. ಇವಾಗ ನಾನು ಇವಾಗ ಒಂದು ಕ್ಯಾರೆಕ್ಟರ್ ಮೈಂಡ್ ಅಲ್ಲಿ ಇಟ್ಕೊಂಡು ನಾನು ಯಾವ್ದನ್ನ ರೆಫರೆನ್ಸ್ ಇಟ್ಕೊಂಡು ಹೋದೆ ಅಂದ್ರೆ ಈ ಕ್ಯಾರೆಕ್ಟರ್ಸ್ ಆಯ್ತಾ ನನಗೆ ರೆಫರೆನ್ಸ್ ಮಾತ್ರ ಮೈಂಡ್ ಅಲ್ಲಿ ಉಳಿಯುತ್ತೆ. ಇದಾಯ್ತು ಅಂದ್ರೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸರ್ ಹೇಳ್ತಿದ್ದಲ್ಲ ಅದ್ರ ಬಗ್ಗೆ ಮಾತಾಡ್ಬೇಕು. ಸರ್ ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಹೀರೋಯಿನ್ಸ್ ಎಲ್ಲ ನೆಕ್ಸ್ಟ್ ಕರೆದವ್ರಂತೆ, ನಾವು ಬರ್ತೀವಿ ಅವ್ರ ಜೊತೆ. ನಿಮ್ಗೆ ಮೊಸರನ್ನ ಉಪ್ಪಿಟ್ಟು ಎಲ್ಲ ಕೊಟ್ಬಿಟ್ಟು ಅವರೆಲ್ಲ ಬೇರೆ ತುಂಬಾ ಇದೆ ಬಿಡಿ ಸರ್, ಅದನ್ನ ಅವ್ರ ಜೊತೆ ತುಂಬಾ ಇದೆ ಸರ್. ಸರ್ ಜುಬ್ಬ ಹಾಕೊಂಡು ಒಂದು 6 ಪ್ಯಾಕ್ ಬೇಕಾ ಸರ್? ಮೈ ತೋರ್ಸೋರಿಗೆ 6 ಪ್ಯಾಕ್ ಬೇಕು. ಜುಬ್ಬ ಹಾಕೊಂಡು ನಾನು ಡಯಟ್ ಮಾಡ್ತಿದ್ದೀನಿ ಅಂದ್ಬಿಟ್ಟು ರೋಲ್ಗಳು ತರಿಸ್ಕೊಳ್ಳೋದು, ಚಿಕನ್ ರೋಲ್ ಅಂತ ಅದು ಇದು ಅಂತ. ಆಮೇಲೆ ನೋಡಿದ್ರೆ ಬಡ ತರ ಕಾಣಿಸ್ತಾನೆ ಸರ್. ಕಿರಣ್ ರಾಜ್ ಅವರು ಡೇ ಅಂಡ್ ನೈಟ್ ಕಷ್ಟ ಪಡ್ತಾ ಇದಾರೆ, ಅವ್ರಿಗೆ ಕರೆಕ್ಟ್ ಆಗಿ ಫುಡ್ ಕೊಡ್ತಿರ್ಲಿಲ್ಲ, ಡಯಟ್ ಅಂತ ಹೇಳಿ ಇದು ಮಾಡ್ತಾ ಇದ್ದಾರೆ. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮಾತ್ರ ಕಟ್ ಮಾಡಿ ಎಲ್ಲಿಗೆ ಹೋಗೋದು ಅದೆಲ್ಲ ಊಟ ಅದೆಲ್ಲ ಕಟ್ ಮಾಡಿ ಅವ್ರಿಗೆ ಕೇಳ್ಬೇಕು, ಅವ್ರನ್ನೇ ಕೇಳಿಸಿ ಆಗಿದ್ರಿ ಸರ್. ಯಾವ್ದು ಕೇಳ್ಬೇಕು ಅಂದ್ರೆ ನೀವು ಪ್ರಶ್ನೆಗಳು ನಿಮಗೆ ಸಂಬಂಧಪಟ್ಟಿದ್ದು ಪಕ್ಕದಲ್ಲಿ ಹಾಕೊಡ್ತಿರ್ತೀನಿ ಅಷ್ಟೊತ್ತಿಗೆ ಅಲ್ಲಿ ಸರ್ ಬನ್ನಿ ಕ್ಲಬ್ ನಲ್ಲಿ ಡಿಸ್ಕಷನ್ ಆಗಿದೆ. ಸರ್ ಬನ್ನಿ ಪ್ರಮೋಚನೆ ಮಾಡಲ್ಲ, ಆಮೇಲೆ ನಾನು ಸರ್ ಅಲ್ಲಿ ಕ್ಯಾಮ್ರಾ ಝೂಮ್ ಆಗ್ತಿದೆ ನಿಮ್ಗೆ. ಗಿರೀಶ್ ಸರ್ ಇಲ್ಲಿ ಇಲ್ಲ ಬನ್ನಿ, ಇಲ್ಲಿ ಇದು ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದಲ್ಲ, ಬನ್ನಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನೀವು ಸಿನಿಮಾ ಕ್ಯಾರೆಕ್ಟರ್ ಅಲ್ಲ, ಬನ್ನಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನೀವು. ಇದೇನೇ ಕ್ಯಾರೆಕ್ಟರ್ ನಿಮ್ದು ನೋಡಿ, ರೆಕಾರ್ಡೆಡ್ ಅದು. ಸರ್ ನೀವು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇವಾಗ ಕ್ಯಾರೆಕ್ಟರ್ ಆರ್ಟಿಸ್ಟ್ ಅಲ್ಲ, ಬನ್ನಿ. ಮಾತ್ರ ಏನಂದ್ರೆ ಬಿಸ್ನೆಸ್ ಆಗಿದೆ ಸರ್, ಹಿಂಗೆ ಹೋಗ್ತಾ ಇದೆ, ಲೈವ್ ಹೋಗ್ತಿದೆ ಅದು. ಬನ್ನಿ ಗಿರೀಶ್ ಸರ್ ಬನ್ನಿ. ಅಲ್ಲಿ ಬರೋಣ ಮತ್ತೆ ಇಲ್ಲ ರಿಲೀಸ್ ಆಗಕ್ಕಿಂತ ಮುಂಚೆ ನಾನು ಅಲ್ಲಿ ಬರಲ್ಲ, ಈ ಸೀಟ್ ಚೆನ್ನಾಗೈತೆ ರಾಜಿಲ್ ತರ ಕೂತ್ಕೊಟ್ಟಿಲ್ಲ, ಬರ್ಬೇಕಂದ್ರೆ ಫುಲ್ ರೆಡಿ ಆಗಿ ಬರ್ಬೇಕು. ಅಲ್ಲ ನೀವು ಮೇಕಪ್ ಮಾಡ್ಕೊಂಡು ನಾನ್ ಬರ್ಬಾರ್ದಾ? ಬನ್ನಿ ಸರ್, ನಾನು ಮೇಕಪ್ ಮಾಡ್ಕೊಂಡಿಲ್ಲ, ಹಂಗೆ ಬಂದಿದ್ದೇನೆ. ಗ್ಲಾಮರ್ ಇಲ್ಲ, ಒಳ್ಳೆ ಗ್ಲಾಮರ್ ಇದೆ. ಒಂದು ಅಲ್ಲೂ ಗ್ಲಾಮರ್ ಇಲ್ಲ, ಇಲ್ಲೂ ಗ್ಲಾಮರ್ ಇಲ್ಲ.
ಬೆಳಗ್ಗೆ ಬಂದ್ ಕೂಡಲೇ ಇವತ್ತೇನೋ 4 ಜನ ಹೀರೋಯಿನ್ಸ್ ಅಲ್ಲಿ ಒಬ್ರು ಇದ್ದಿದ್ರೇನು ಮೇಕಪ್ ಹಾಕೊಂಡು ಡೈರೆಕ್ಟರ್ ಹತ್ರ ಹೇಳಿ ನಿಮ್ಗೆ ಹೆಂಗಿದ್ರು ನಿಮ್ನೆಲ್ಲ ಇದ್ ಕೋಆರ್ಡಿನೇಟ್ ಮಾಡ್ಕೊಂಡು ಹೆಂಗೋ ಮಸ್ಕಾ ಹೊಡೆದು ನಾನು ಕೂತ್ಕೊಂಡಿರೋರು ಯಾರು ಸರ್ ಇದು ಉಗ್ರಂ ಮಂಜು ಯಾರು ಸರ್ ಇವ್ ನಮ್ ಜೊತೆ ಕೂತ್ಕೊಂಡು ಇಂಟರ್ವ್ಯೂ ಮಾಡೋ ಸರ್ ಆತರ ಬಗ್ಗೆ ನಾವು ಕೇಳ್ಕೊಂಡ್ ಬಂದಿಲ್ಲ ಬಿಡಿ ಸರ್ ಆ ಅದೃಷ್ಟ ನಮ್ಗಿಲ್ಲ ಸರ್ ನಮ್ ಗೆಳೆಯ ಅಂತ ಕರಿತೀವಿ ಬಟ್ ಅವರು ನಮ್ಮನ್ನ ಆತರ ನೋಡಿಲ್ಲ ಆತರ ನೋಡ್ಲಿಲ್ಲ ಏನ್ ಮಾಡ್ತೀರಾ ಅವ್ರ ಇನ್ನು ಮೇಕಪ್ ಮಾಡ್ಕೋಬೇಕಂತೆ ಬಾ ನಿನ್ ಬಗ್ಗೆ ನೀನ್ ಒಳ್ಳೇದ್ ಮಾತಾಡ್ ಬಾ ಯಾವ್ದು ಒಳ್ಳೇದು ಯಾವ್ದು ಒಳ್ಳೇದು ಯಾವ್ದು ಒಳ್ಳೇದು ಅದ ಆ ಲೊಕೇಶನ್ ಅದ ಬೆಟ್ಟದ ಮೇಲೆ ಅದೇ ಗುಡ್ಡದ ಹತ್ರ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕಾಣಿಸೇ ಇಲ್ಲ 3-4 ಅವರ್ ಕಾಣಿಸಿರ್ಲಿಲ್ಲ ಅದು ಆ ಟೈಮಲ್ಲಿ ಎಲ್ಲಿ ಹೋಗಿದೆ ಅಂತ ಹೇಳ ನಾನ್ ಕ್ಯಾಮ್ರಾ ಮುಂದೆ ಇದ್ದ ನನ್ಗೆ ಐಡಿಯಾ ಇಲ್ಲ ಕ್ಯಾಮ್ರಾ ಮುಂದೆ ನಾವಿಬ್ರು ಕ್ಯಾಮ್ರಾ ಮುಂದೆ ಬಟ್ ಎಲ್ರು ಹುಡುಕ್ತಿದ್ರು ಎಲ್ಲಿ ಎಲ್ಲಿ ಅಂತ ಹುಡುಕ್ತಿದ್ರು ಎಲ್ಲೋಗಿದ್ರೆ ಅದೇ ಯಾವ ಲೊಕೇಶನ್ ಸೊ ಆಕ್ಚುಲ್ ಆಗಿ ಹಿಂಗೆ ಸೆಟ್ ಅಲ್ಲಿ ನಕ್ಕಂತ ಅಂದ್ರೆ ಕಾಲ್ ಹೇಳ್ಕೊಂಡು ನಿಮಗೆ ಒಂದೇ ಮನಸ್ಥಿತಿಯಲ್ಲಿ ಇದ್ದು ಪ್ರತಿಯೊಬ್ರು ಇಂಟೆನ್ಷನ್ ಇದ್ದದ್ದು ಪರ್ಟಿಕ್ಯುಲರ್ ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, EP ಆಗಿರ್ಬೋದು, ಹೀರೋ ಬಗ್ಗೆ ನಾವುಗಳು ಬಂದ್ವಿ ನಮ್ ಕ್ಯಾರೆಕ್ಟರ್ ಮುಗಿಸ್ಕೊಂಡು ಹೋದ್ವಿ. ಪ್ರತಿಯೊಬ್ರು ಏನು ಅಂದ್ರೆ ಯೂಶುವಲಿ ಸಿನಿಮಾ ಅಂತ ಬಂದಾಗ ಪ್ರತಿಯೊಬ್ರು ಏನೋ ಗುರು ನಾನು 4 ಫೈಟ್ 5 ಫೈಟ್ ಆಯ್ತೀನಿ, ಹಿಂದಿ ಬಿಸ್ನೆಸ್ ಆಗುತ್ತೆ, ಒಂದು ನೋನ್ ಫೇಸ್ ಕೂಡ ಸ್ಯಾಟಲೈಟ್ ಆಗುತ್ತೆ ಅಂತ ಪ್ರತಿಯೊಬ್ರು ಅನ್ಕೊಂಡು ಸಿನಿಮಾ ಬರೋದು. ಆಸ್ ಯೂಶುವಲ್ ಐ ನೋ, ಯಾಕಂದ್ರೆ ನಾನು ಎಲ್ಲಾ ಫೀಲ್ಡ್ ಅಲ್ಲೂ ನೋಡಿರೋದ್ರಿಂದ. ನನಗೆ ರಾನಿಗೆ ಹೇಳಿದ್ದೇನಂದ್ರೆ ಗುರು ನಾವು ಈ ಸಿನಿಮಾ ಮಾಡ್ತಿರೋ ಥಿಯೇಟರ್ಗೆ, ಜನ ಥಿಯೇಟರ್ ಬಂದು ಸಿನಿಮಾ ನೋಡ್ತಾರೆ. ಏನಕ್ಕೆ ಜನ ಥಿಯೇಟರ್ ಸಿನಿಮಾ ನೋಡ್ ಗೆಲ್ತಾರಲ್ಲ ಅದು ನಮ್ಮ ಗೆಲುವು. ಇವು ಬಿಸ್ನೆಸ್ ಆಯ್ತು ಅಥವಾ ನಾನು ಹಾಕಿರೋ ದುಡ್ಡು ನೀವು ಬಿಸ್ನೆಸ್ ಮೂಲಕ ತಗೊಂಡೆ ಅದೆಲ್ಲ ಗೆಲುವು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು ಥಿಯೇಟರ್ಗೋಸ್ಕರ ಜನ ಸಿನಿಮಾ ಮಾಡ್ತಿರೋ ಸೊ ಆ ಮನಸ್ಥಿತಿಯಲ್ಲಿ ಇರ್ತಾರೆ. ಖುಷಿ ಇತ್ತು. ಓಕೆ, ಈಗ ಮ್ಯಾನರಿಸಮ್ ಮಾಡ್ಬೋದಾ? ಮಾಡೋಣ, ನೀವು ಮಾತಾಡಿ. ಅಲ್ಲ ಅವ್ರು ಹೇಳ್ತಿರೋದು ಕ್ಯಾರೆಕ್ಟರ್ಗೆ ಇಷ್ಟು ಇಂಟರ್ವ್ಯೂ ಸಾಕು, ಅದೊಂದು ಕೊಟ್ಬಿಡು ನಾನು ಕಟ್ ಮಾಡ್ಕೊಂಡು ಹೋಯ್ತೀನಿ ಅಂತ ಹೇಳ್ತಿರೋದು. ಇನ್ನೂ ಅವ್ರು ಮಾತಾಡ್ತೀಯ ಬ್ಯಾಟ್ರಿ ಕೊಟ್ಟಿಲ್ಲ ನನಗೆ. ಯಾವ 5,000 ಕೊಟ್ಟಿಲ್ಲ. ಕ್ಯಾಮ್ರಾ ಅದೊಂದು ತೋರಿಸ್ಬಿಡು. ಅವಾಗ್ಲೇ ಅವ್ನು ಅಬ್ಸರ್ವ್ ಮಾಡಿಲ್ಲ. ಆಕ್ಚುಲಿ ಫ್ರೇಮ್ ಅಲ್ಲಿ ಇದ್ದಾಗೆ ಮಾಡಾಯ್ತು, ರೀಲ್ ಅವ್ನು ಕರೆಕ್ಟ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ. ಮಾಡಿಲ್ಲ ಹೇಳ್ತೀನಿ ನೆಕ್ಸ್ಟ್ ಹೇಳಿ ನೀರಜ್. ಏನಕ್ಕಂದ್ರೆ ಬಾಂಡಿಂಗ್ ಬರುತ್ತೆ ರೆಗ್ಯುಲರ್ ಆಗಿ ಜೊತೆಲಿ ರಾಜ್ಯಾದ್ಯಂತ ಬಿಡುಗಡೆ ಮಾಡ್ತಾ ಇದ್ದೀರಾ, ಎಷ್ಟು ಥಿಯೇಟರ್ ರಿಲೀಸ್ ಮಾಡ್ತೀರಾ ಅದನ್ನ ಕೇಳಲ್ಲ? ಅದು ಡೈರೆಕ್ಷನ್ ಟೀಮ್, ಪ್ರೊಡಕ್ಷನ್ ಟೀಮ್. ಓಕೆ, ನೀವು ರವಿಶಂಕರ್ ಸರ್ ಜೊತೆ ಆಕ್ಟ್ ಮಾಡಿದ್ದೀರಾ, ಏನ್ ಅನ್ಸುತ್ತೆ? ಆಕ್ಚುಲಿ ನನಗೆ ಗೊತ್ತಿರಂಗೆ ಮೇ ಬಿ ಮಂಜಾಣ ಮತ್ತೆ ನಾನು ನಾವಿಬ್ರೇ ಅನ್ಕೊಂತೀವಿ ಸಿನಿಮಾದಲ್ಲಿ ಬರುವಂತಹ ಎಲ್ಲಾ ಕ್ಯಾರೆಕ್ಟರ್ ಗಳ ಜೊತೆ ಕಾಣಿಸ್ಕೊಂಡಿರೋದು ನಾವಿಬ್ರೇ ಅನ್ಕೊಂತೀವಿ. ಹೀರೋಯಿನ್ ಸೇರಿಸಿ ಎಲ್ರು 3 ಜನ 4 ಜನ ಹೀರೋಯಿನ್ಸ್ ಇದಾರೆ. ಅವ್ರಗಳ ಜೊತೆ ಆಗಿರ್ಬೋದು, ರವಿಶಂಕರ್ ಜೊತೆ ಆಗಿರ್ಬೋದು, ಕಿರಣ್ ರಾಜ್ ಜೊತೆ ಆಗಿರ್ಬೋದು, ಬಿ ಸುರೇಶ್ ಅವ್ರ ಜೊತೆ, ಆಮೇಲೆ ಎಲ್ಲಾ ಪಾತ್ರ ಇಡೀ ಸಿನಿಮಾದಲ್ಲಿ ಬರುವಂತಹ ಎಲ್ಲಾ ಕ್ಯಾರೆಕ್ಟರ್ ಗಳ ಜೊತೆ ಕಾಣಿಸುತ್ತೆ. ಅಲ್ಲ ನೀನ್ ಕಾಣಿಸ್ತಾ ಇರ್ಲಿಲ್ವಲ್ಲ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕಾಣಿಸ್ತಾ ಇರ್ಲಿಲ್ವಲ್ಲ. ಆಕ್ಚುಲಿ ಅವ್ರು ಹೇಳಿದ್ರು ನಾವು ಕಾಣಿಸಿಲ್ಲ ಅಂತ ಹೇಳಿ. ಕಾಣಿಸಿದೀವಲ್ಲ ನಿಮ್ ಜೊತೆನೋ? ಹೌದೌದು. ಇಲ್ಲ ಇಲ್ಲ ಇಲ್ಲ, ಅವ್ರು ಕಾಣಿಸಲ್ಲ. ಆ ರೇಂಜ್ಗೆ ನೀವು ಮುಳುಗೋಗ್ಬಿಟ್ಟಿದ್ರೆ ಅವರೇ ಕಾಣಿಸಿಲ್ಲ, ಅವ್ರು ಯಾರಿದ್ದಾರೆ ಪಕ್ಕದಲ್ಲಿ ಅಂತ ನೋಡಿ ಸರ್. ಅವರು ಹೀರೋಯಿನ್ಗೆ ಅಸಿಸ್ಟೆಂಟ್ ಹಾಕೊಂಡು ಬ್ಯಾಗ್ ಹಾಕೊಂಡು ಓಡಾಡ್ತಿರೋರು, ಜಿಬ್ ಹಾಕೊಂಡು. ಬಟ್ ಒಂದು ಈ ಚಿತ್ರದ ವಿಚಾರದಲ್ಲಿ ನನಗೆ ಒಂದು ಬೇಜಾರಿದೆ ಡೈರೆಕ್ಟರ್ ಮೇಲೆ. ಹೇಳ್ಬೋದೋ ಗೊತ್ತಿಲ್ಲ, ಪಾರ್ಟ್ 2 ಬಂದ್ರೆ ನಾನು ಉಳಿಸಿಲ್ಲ, ಅದೇ ಒಂದು ಬೇಜಾರು. ಓ ಅಂದ್ರೆ ಏನೋ ನೀವಾದ್ರೂ ಪಾರ್ಟ್ 2 ಬರ್ತಿರೋ, ನಾನು ಪಾರ್ಟ್ 2 ಇಲ್ಲ. ಇಲ್ಲ ನಿನ್ ತಮ್ಮನ ಅಲ್ಲ, ಅವ್ರ ತಮ್ಮನ ಯಾರನ್ನಾದ್ರೂ ಉಡ್ಸಾಕ ಅಂದ್ರೆ ಗೆಟಪ್ ಎಲ್ಲ ಚೇಂಜ್ ಮಾಡ್ಬಿಟ್ಟು ಇವ್ರ ತಮ್ಮ ಅಂತ ಒಂದು ಕ್ಯಾರೆಕ್ಟರ್, ಡ್ಯುಯಲ್ ಕ್ಯಾರೆಕ್ಟರ್, ರಾಣಿ ಬಾಲಾಟು ಆತರ ಮಾಡೋಣ. ಸಾಧ್ಯತೆಗಳಿದೆ. ಸೊ ರಾಣಿ 2 ಬರುತ್ತಾಗಿದ್ರೆ ಸಿನಿಮಾ ನೋಡಿ ಗೊತ್ತಾಗುತ್ತೆ. ಓ ಎಸ್ ಎಸ್, ಫೈನಲ್ ಆಗಿ ಹೇಳ್ಬಿಟ್ರೆ ನಾವು ಒಂದು ಚೂರು ವೈಂಡ್ ಅಪ್ ಮಾಡ್ಕೊಂಡು. ಖಂಡಿತವಾಗಿ ನಿಮಗೆ ಗೊತ್ತು ನಾನು ಮಾತಾಡಕ್ಕೆ ಎಷ್ಟೊತ್ತು ಮಾತಾಡ್ತೀನಿ. ಫಸ್ಟ್ ಟೈಮ್ ತುಂಬಾ ಕಡಿಮೆ ಮಾತಾಡ್ತೀನಿ. ಹೌದೌದು, ತುಂಬಾ ಲಿಮಿಟೆಡ್ ಆಗಿ ಮಾತಾಡ್ತೀನಿ. ಬ್ಯಾಟ್ರಿ ಲೋ ಇದೆ. ಏನ್ ಹೇಳಿ ಕೊನೆದಾಗ ಏನ್ ಹೇಳಿ? ನಿಮ್ಮೊಂದು ಮ್ಯಾನೇಜರ್ ಮಾಡ್ತೀನಿ. ಮ್ಯಾನೇಜರ್ ಮಾಡ್ತೀನಿ. ಡೈಲಾಗ್ ಹೇಳಿದ್ರೆ ಇನ್ನೂ ಸೂಪರ್ ನನಗೆ ಅಂತ. ಡೈಲಾಗ್ಗಳು ಕಡಿಮೆ ಇರೋದು, ಇರೋದೇ ಮೇಜರ್ ಡೈಲಾಗ್. ಅದು ಹೇಳ್ಬಿಟ್ರೆ ಮ್ಯಾಟರ್ ಮುಗ್ದೋಗ್ಬಿಡುತ್ತೆ. ಇಲ್ಲೇ ಒಂದು ಮ್ಯಾನೇಜರ್ ಮಾಡಿ ತೋರಿಸಿ ಅವ್ರಿಗೆ. ಅವ್ರು ತುಂಬಾ ಎಕ್ಸ್ಪೆಕ್ಟ್ ಮಾಡಿದ, ನನಗೆ ತಲೆಗೆ ತುಂಬಿಟ್ಟಿದ್ದಾರೆ, ಹಂಗ್ ಮಾಡಿದ್ದಾನೆ ಹಿಂಗ್ ಮಾಡಿದ್ದಾನೆ. ಓ ರಿಯಲ್ ಕ್ಯಾರೆಕ್ಟರ್ ಕೊಟ್ಟರೆ ಹಂಗವ್ರೆ? ಆಯ್ತು, ಇನ್ನೊಂದ್ಸಲಿ ಮಾಡಿ ಬೇಡ ಸಾಕು, ಒಂದೇ ಸಲ ಸಾಕು. ಇನ್ನುಳಿದಿದೆಲ್ಲ ಸಿನಿಮಾದಲ್ಲಿ. ಓಕೆ
ಫೈನಲ್ ಆಗಸ್ಟ್ ಫೈನಲ್ ಗೊತ್ತಾಗಿದೆ ನನಗೆ ರಿಯಲ್ ಕ್ಯಾರೆಕ್ಟರ್ ಅನಿಲ್ ಅವ್ರಿಗೆ ಕೊಟ್ಟಿರೋದು. ಸೊ ಎಷ್ಟೊಂದು ಸೀನ್ ಈ ತರ ಮಾಡಿದ್ದಾರೆ, ಬಟ್ ಇದ್ರಲ್ಲಿ ಏನೋ ರೈನ್ಬೋ ಡಿಫ್ರೆಂಟ್ ಕ್ಯಾಮ್ರಾ ಮಾಡ್ತಾ ಇದ್ದಾರೆ. ಇವಾಗ ನೀವು ಕರೆಕ್ಟ್ ಆಗಿ ಇವಾಗ ರಂಬು ಬಾಲ ತರನೇ ಮಾತಾಡು. ಇಲ್ಲಪ್ಪ ಇಷ್ಟೊಂದು ದಯವಿಟ್ಟು ಜನ ಥಿಯೇಟರ್ ಬನ್ನಿ, ಎಲ್ಲ OTT ನಲ್ಲೋ ಟಿವಿನಲ್ಲೋ ಬರುತ್ತಂತ ಕಾಯ್ಬಿಡಿ. OTT ಬಗ್ಗೆ ಫಿಕ್ಸ್ ಆಗಿರೋ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ನೀವು OTT ನಲ್ಲಿ ಸಿನಿಮಾ ಬಂದಾಗ 100% ಥಿಯೇಟರ್ ನೋಡ್ತಾ ಇದ್ದು OTT ಬಂದಾಗ ಅಲ್ಟಿಮೇಟ್ ಸೂಪರ್ ಓದ್ತೀರಾ. ಎಷ್ಟು ಜನ ಇಡೀ ಲೆಂತ್ ಇರುವಂತ ಸಿನಿಮಾಗಳನ್ನ ನೋಡ್ತೀರಾ, ಒಂದು ಸಾಂಗ್ ನ ಫಾರ್ವರ್ಡ್ ಮಾಡ್ತೀರಾ, ಒಂದು ಫೈಟ್ ನ ಫಾರ್ವರ್ಡ್ ಮಾಡ್ತೀರಾ. ಸೊ ನಿಮಗೆ ಆ ಒಂದು ಎಂಜಾಯ್ಮೆಂಟ್ ಸಿಗಲ್ಲ. ಅಥವಾ ನಿಮ್ಗೆ ಯಾವ್ದೋ ಒಂದು ಅಲ್ಟಿಮೇಟ್ ಸೀನ್ ಬಂದಾಗ ವಿಷಲ್ ನೋಡೋ ಆಪ್ಷನ್ ಇರಲ್ಲ. ಯಾಕಂದ್ರೆ ಮನೇಲಿ ಮಾತ್ರ ನೋಡ್ತೀರಾ. ಥಿಯೇಟರ್ ಹೋಗ್ತೀರಂದ್ರೆ ಸಿನಿಮಾ ಥಿಯೇಟರ್ ಸಿಗಲ್ಲ. ಥಿಯೇಟರ್ ಬಂದು ನೋಡಿ. ಥಿಯೇಟರ್ ನಿಮಗೆ ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ನೀವು ಫಾಸ್ಟ್ ಫಾರ್ವರ್ಡ್ ಮಾಡಕ್ಕಾಗಲ್ಲ ಆಪ್ಷನ್ಸ್ ಗಳನ್ನ. ಆಮೇಲೆ ಜನರುಗಳ ಜೊತೆ ಕುತ್ಕೊಂಡು ಆ ಎಂಜಾಯ್ಮೆಂಟ್ ಇದೆ. ಒಂದು ಪ್ರತಿಯೊಂದು ಸೀನ್ಗೂ ಬರುವಂತ ವಿಜುವಲ್ಸ್ ಆಗಿರ್ಬೋದು, ಕೂಗಾಟ ಆಗಿರ್ಬೋದು, ಮನೆಯಲ್ಲಿ ಕೇಳಕ್ಕಾಗಲ್ಲ. ಸೊ ಥಿಯೇಟರ್ ಬಂದಾಗ 100% ನಿಮ್ಗೆ ಆ ಒಂದು ಖುಷಿ ಸಿಗುತ್ತೆ ಅನ್ನೋದನ್ನ ನಾನು ಈ ಮೂಲಕ ಹೇಳ್ತೀನಿ. ರಾನಿ 200% ನಿಮಗೆ ಖುಷಿ ಕೊಡುತ್ತೆ. ಒಂದು ಎಂಟರ್ಟೈನ್ಮೆಂಟ್ ಅಂತೂ ಇದೆ ಈ ಸಿನಿಮಾದಲ್ಲಿ. ಬಂದೇ ಬರ್ತಾರೆ. ಕಿರಣ್ ರಾಜ್ ಅವ್ರಿಗೆ ಸಿನಿಮಾ ನೋಡಿ ಆಚೆ ಬಂದ್ರೆ ಬಾಲ ಕ್ಯಾರೆಕ್ಟರ್ ನೆನಪಲ್ಲಿ ಇಟ್ಕೊಂತಾರೆ. ಬಂದೇ ಬರ್ತಾರೆ. ಅವಾಗ್ಲೇ ಡೈರೆಕ್ಟರ್ ಹೇಳ್ದಂಗೆ ಅಷ್ಟು ಜನ ಕಿರಣ್ ರಾಜ್ ಅವ್ರಿಗೆ ಮಿಲಿಯನ್ಸ್ ಗಟ್ಟೆ ಫಾಲೋವರ್ಸ್ ಇದಾರೆ. ಅಷ್ಟು ಜನ ಬಂದು ಒಂದಷ್ಟು ಆಡ್ತಿದ್ದೀರೋ, ಎಲ್ಲ ಸೀರಿಯಲ್ ನೋಡ್ತಿರೋರು ಒಂದು ಹೇಳ್ತೀನಿ. ಈ ಸಿನಿಮಾ ಕಿರಣ್ ರಾಜ್ ಇಲ್ಲಿವರೆಗೂ ಕನ್ನಡತಿ ಮೂಲಕ ಒಂದು ಫ್ಯಾಮಿಲಿ ಆಡಿಯನ್ಸ್ ನ ಗ್ರಾಪ್ ಮಾಡಿರುವಂತ ಒಂದು ಹೀರೋ. ಆದ್ರೆ ಈ ಸಿನಿಮಾ ಆದ್ಮೇಲೆ ಇಫ್ ಐ ಆಮ್ ನಾಟ್ ರಾಂಗ್, ಗೊತ್ತಿಲ್ಲ ಮಂಜಣ್ಣ, ತಪ್ಪಿದ್ರೆ ನನ್ನ ಗೈಡ್ ಮಾಡಿ, ಧ್ರುವ ಸರ್ಜಾ ಅವ್ರ ಆದ್ಮೇಲೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ಬ ಕಮರ್ಷಿಯಲ್ ಮಾಸ್ ಹೀರೋ ಹುಟ್ಟಿಲ್ಲ ಆಸ್ ಮೈ ನಾಲೆಡ್ಜ್. ಆಲ್ಮೋಸ್ಟ್ ಒಂದು 12 ವರ್ಷ ಆಗಿದೆ. ಆ 12 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕೊರಕಿದೆ, ಇಲ್ಲ ಮಾಸ್ ಹೀರೋ ಬಂದಿಲ್ಲ, ಕಮರ್ಷಿಯಲ್ ಹೀರೋ ಬಂದಿಲ್ಲ ಅಂತ ಹೇಳಿ 100% ಹೇಳ್ತಿರೋರು ಕನ್ನಡ ಇಂಡಸ್ಟ್ರಿಗೆ ಮತ್ತೊಬ್ಬ ಮಾಸ್ ಕಮರ್ಷಿಯಲ್ ಹೀರೋ ಹುಟ್ಟಿದಾನೆ ಅಂತ ಹೇಳಿ. ಈ ವರ್ಡ್ ಅನ್ನ ಮಾರ್ಕ್ ಮಾಡ್ತೀವಿ. ಯಾಕಂದ್ರೆ ಅವರ ಡೆಡಿಕೇಶನ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಆಗಿರ್ಬೋದು, ಪ್ರತಿಯೊಂದು ಇದೆ. ಫ್ಯಾಮಿಲಿ ಜೊತೆ ಈ ಮಾಸ್ ಆಡಿಯನ್ಸ್ ಕಿರಣ್ ರಾಜ್ ಅವರು ಗ್ರಾಪ್ ಮಾಡ್ತಾರೆ. ಇದು ಮಾತ್ರ ನನ್ನ ಅವ್ರ ಇನ್ಸ್ಟಾಗ್ರಾಮ್ದು 1.5 ಇರೋದು ಇವಾಗ 3.5 ಆಗುತ್ತೆ. ಯಾಕಂದ್ರೆ ಆಗಸ್ಟ್ ಆದ್ಮೇಲೆ, ಯಾಕಂದ್ರೆ ಮಾಸ್ ಆಡಿಯನ್ಸ್ ಮತ್ತೆ ಕನೆಕ್ಟ್ ಆಗ್ತಾರೆ. ಕ್ಲಾಸು ಲೈಕ್ ಫ್ಯಾಮಿಲಿ ಆಡಿಯನ್ಸ್ ಇವರೇ ಲೇಡೀಸ್ ಇದಾರೆ, ಎಲ್ಲರೂ ಆಗ್ತಾರೆ. ಹೌದು, ಆಗ್ತಾರೆ, ಪಕ್ಕ ಆಗ್ತಾರೆ. ಬಟ್ ನನಗೆ ಅದೇ 100% ಆವಾಗಲೇ ಮಾತಾಡ್ತಿರ್ಬೇಕಾದ್ರೆ ನಾನು ಹೇಳಿದ್ದು ಅದೇ, ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮನ್ನು ಫಾಲೋ ಮಾಡೋರು ಬಂದು ಅದ್ರಲ್ಲಿ 50% ಸಿನಿಮಾ ನೋಡ್ಬಿಟ್ರು ಹಿಟ್ಟು, ಆಮೇಲೆ ಅವ್ರನ್ನ ಇನ್ನೂ ಜಾಸ್ತಿ ಪ್ರೀತಿ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಅವ್ರು ಆ ಸಿನಿಮಾ ಮಾಡಿರೋದಕ್ಕೆ ಇದು ಇನ್ನೂ ಪ್ರೀತಿ ಮಾಡಕ್ ಇನ್ನೂ ಜಾಸ್ತಿ ಫೈನಲಿ ರಿಲೀಸ್ ಆಗ್ತಿದೆ. ನನ್ ಮತ್ತೆ ಫೈನಲಿ ಅಂತ ಹೇಳ್ತಲೇ ಇದ್ದೀನಿ ಆಗ್ಲಿಂದ. ಆಗಸ್ಟ್ 30th ಇವ್ರದೊಂದು ಡ್ರೀಮು, ನಿಮ್ದೊಂದು ಡ್ರೀಮು, ಪ್ರತಿಯೊಬ್ಬರದ್ದು ಡ್ರೀಮ್ ಇದೆ ಈ ಸಿನಿಮಾದಲ್ಲಿ. ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಇವತ್ತಿಗೂ ಟೀಮ್ ಅಷ್ಟೇ ಯುನೈಟೆಡ್ ಆಗಿ ಪ್ರಮೋಷನ್ಸ್ ಕೂಡ ಮಾಡ್ತಾ ಇದ್ದೀರಾ. ಅಂಡ್ ಆಲ್ ದ ವೆರಿ ಬೆಸ್ಟ್. ನಿಮ್ಮ ಸಿನಿಮಾ ಅದ್ಭುತವಾದ ಪ್ರದರ್ಶನ ಕಾಣಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್.